ಹೆಲೋ ಫ್ರೆಂಡ್ಸ್, ಇವತ್ತು ನಾನು ನನ್ನ 1 ವರ್ಷದ ಮಗನಿಗೆ ಡೈಲಿ ಬ್ರೇಕ್ಫಾಸ್ಟಿಗೆ ಏನು ಕೊಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಫಸ್ಟ್ ಒಂದು ಬೌಲ್ ತೊಗೊಳ್ಳಿ. ಅದು ತೊಗೊಂಡ್ಬಿಟ್ಟು ಅದರಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡ್ಬಿಟ್ಟು ಅದರಲ್ಲಿ 3 ಟೇಬಲ್ ಸ್ಪೂನ್ಸ್ ಆಫ್ ಹೋಮ್ ಮೇಡ್ ಸರ್ಲೆಕ್ ಹಾಕ್ಬಿಟ್ಟು, ಹೋಮ್ ಮೇಡ್ ಸರ್ಲೆಕ್ ಇದು ನಾನು ಯಾವುದೇ ರೀತಿಯ ಪ್ಯಾಕ್ಡ್ ಸರ್ಲೆಕ್ನ ಯೂಸ್ ಮಾಡ್ತಿಲ್ಲ. ಯಾಕಂದರೆ ಅದೇನು ನಂಗೆ ಇಷ್ಟ ಆಗಲ್ಲ. ಅದಕ್ಕೆ ಹೋಮ್ ಮೇಡ್ ಸರ್ಲೆಕ್ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಆ ಸರ್ಲೆಕ್ ಪೌಡರ್ ನೀಟಾಗಿ ಅದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಯಾವುದೇ ರೀತಿ ಗಂಟು ಇರಬಾರ್ದು. ನೋಡಿ, ಅಲ್ಲೆಲ್ಲ ಗಂಟಿದೆ. ನೀಟಾಗಿ ಕಲಿಸ್ಕೊತಿದ್ದೀನಿ ಸ್ಪೂನಿಂದ ನಾನು. ನೀಟಾಗಿ ಕಲಿಸ್ಕೊಳ್ಳಿ. ಹಾಗೆ ನೋಡಿ, ಈ ರೀತಿ ಇರಬೇಕು ಅದು ಕಲಿಸ್ಕೊಂಡ್ಮೇಲೆ. ಅದಾದಮೇಲೆ ಒಂದು ಬಾಣಲಿ ತೊಗೊಳ್ಳಿ. ಬಾಣಲಿ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ಆಯಿಲು, ಜಾಸ್ತಿ ಏನು ಆಯಿಲ್ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿ. ಯಾಕಂದರೆ ಮಕ್ಳಿಗೆ ಕೆಮ್ಮಿಸುತ್ತೆ ಜಾಸ್ತಿ ಆಯಿಲ್ ಹಾಕಿದ್ರೆ. ಈ ಆಯಿಲೆಲ್ಲ ನೀಟಾಗಿ ಕಾಯಬೇಕು. ಇದು ಚೆನ್ನಾಗಿ ಕಾಯಿದ್ಮೇಲೆ ಇದಕ್ಕೆ ಮುಂದೆ ಏನು ಹಾಕಬೇಕು ಅಂತ ಹೇಳ್ತೀನಿ ನಾನು. ನೋಡಿ, ಇವಾಗ ಕಾದಿದೆ ಅನಿಸುತ್ತೆ. ಇದಕ್ಕೆ ಇವಾಗ ಒಂದು ಚೂರು ಸಾಸಿವೆ ಹಾಕಿದ್ದೀನಿ. ನೋಡಿ, ಎಣ್ಣೆ ನೀಟಾಗಿ ಕಾದಿರೋದ್ರಿಂದ ಅದು ಬೇಗನೆ ಚಟ್ಪಟ್ ಮಾಡ್ತಿದೆ. ಇದಾದಮೇಲೆ ಒಂದು ಚೂರು ಜೀರಿಗೆ ಹಾಕಬೇಕು ನೀವು. ಜೀರಿಗೆ ಹಾಕಿದ್ರೆ ಜೀರಿಗೆ ಆಯಿತು. ಇವಾಗ ಇದು ಸಹ ಚಟ್ಪಟ್ ಅಂತಿದೆ ನೋಡಿ. ಇದಾದಮೇಲೆ ಒಂದು 3 ಕರಿಬೇವು ಸೊಪ್ಪನ್ನ ಹಾಕಿ ಅದು ಸಹ ಚಟ್ಪಟ್ ಅಂತಿದೆ. ಅದಾದಮೇಲೆ ನೀಟಾಗಿ ಇದಾಗಲಿ ಅದು. ಅದಾದಮೇಲೆ ನಾವೇನು ಕಲಿಸ್ಕೊಂಡಿಟ್ಟಿದ್ವಲ್ಲ ಬೌಲಲ್ಲಿ ಹೋಮ್ ಮೇಡ್ ಸರ್ಲೆಕ್, ನೀಟಾಗಿ ಅದು ಯಾವುದೇ ಗಂಟಿಲ್ದೇ ಅದನ್ನು ಹಾಕಬೇಕು. ನೋಡಿ, ಅದನ್ನು ಹಾಕಿದ್ಮೇಲೆ ನಾವು ಒಂದು ಚೂರು ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಮ ಮಗುಗೆ ಎಷ್ಟು ಬೇಕು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಜಾಸ್ತಿ ಏನು ಹಾಕಬೇಡಿ, ಸ್ವಲ್ಪ ಉಪ್ಪು ಹಾಕಿ ಅದನ್ನು ನೀಟಾಗಿ ಕಲಿಸ್ತಾ ಇರಿ. ಹಾಗೆ ಯಾವುದೇ ರೀತಿ ಕಲ್ಸೋದು ಮಾತ್ರ ನಿಲ್ಸೋಕೆ ಹೋಗಬೇಡಿ. ಇಲ್ಲಾಂದರೆ ಅದು ಗಂಟು ಆಗೋಗುತ್ತೆ. ಅದು ತಿನ್ನೋಕ್ಕಾಗಲ್ಲ, ಹೊಟ್ಟೆ ನೋವು ಬರುತ್ತೆ ಮಕ್ಕಳಿಗೆ. ಅದಕ್ಕೆ ನೀಟಾಗಿ ಕಲಿಸ್ತಾ ಇರಿ. ಅದು ನೋಡಿ, ಈ ಥರ ಕುದಿ ಬರ್ತಿದೆ ಇವಾಗ. ನೋಡಿ, ಅದು 1 ನಿಮಿಷ ಆದಮೇಲೆ ನೋಡಿ, ಈ ರೀತಿ ಗಟ್ಟಿಯಾಗಿದೆ. ನೋಡಿ, ಚೆನ್ನಾಗಿದೆ. ನಾನು ಹಾಗೆ ಕಲಿಸ್ತಾ ಇರೋದ್ರಿಂದ ಅದು ಯಾವುದೇ ರೀತಿ ಗಂಟು ಆಗಿಲ್ಲ. ಅದನ್ನು ಹಾಗೆ ನೀಟಾಗಿ ಕಲಿಸ್ಬೇಕು. ಹಾಗೆ ಕಲಿಸ್ತಾ ಇರಿಲ್ಲ, ತಳ ಸುಟ್ಟೋಗುತ್ತೆ ಅದನ್ನು. ನೋಡಿ, ತುಂಬ ಹೆಲ್ದಿ ಸಹ. ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಮಕ್ಕಳು ಚೆನ್ನಾಗಾಗ್ತಾರೆ. ನೀವು ಇದು ಪ್ಯಾಕ್ಡ್ ಸರ್ಲಾಕ್ಕಿಂತ ಇದು ಎಷ್ಟೋ ಮೇಲಿದು ಒಳ್ಳೆಯದು ಮಕ್ಕಳ ಹೆಲ್ತಿಗೆ ಸಹ. ಅದಕ್ಕೆ ನಾನು ಇದನ್ನೇ ಕೊಡೋದು ನನ್ನ ಮಗನಿಗೆ. ಇದನ್ನು ಇವಾಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಿ. ಹಬೆಯಲ್ಲಿ ಸ್ವಲ್ಪ ಇದಾಗಲಿ, ಹಬೆಯಲ್ಲೇ ಇರಲಿ. ನೋಡಿ, 2 ನಿಮಿಷ ಆದಮೇಲೆ ಆಯಿತು. ನೋಡಿ, ಸರ್ಲೆಕ್ಕು. ನನ್ನ ಮಗ ಅಂತೂ ಇದನ್ನು ತುಂಬ ಇಷ್ಟ ಆಗಿ ತಿಂತಾನೆ. ಒಂಚೂರು ಮಿಕ್ಸಲ್ಲ ಅವನು. ನೋಡಿ, ನಿಮಗೂ ಈ ರೆಸಿಪಿ ಇಷ್ಟ ಆದರೆ, ಅಥವಾ ನಾನು ಮಾಡೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ದಯವಿಟ್ಟು ಆ ಪ್ಯಾಕ್ಡ್ ಸರ್ಲೆಕ್ ಕೊಡೋಕ್ಕಿಂತ ಈ ರೀತಿ ಹೆಲ್ದಿ ತಿನಿಸನ್ನ ನಿಮ್ಮ ಮಕ್ಕಳಿಗೆ ಕೊಡಿ. ಥ್ಯಾಂಕ್ ಯು ಸೋ ಮಚ್.